ಮುಖ್ಯವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ, 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ್ ಸರಿ, ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ, ಹೇಳ್ತಾರೆ. ಅಲ್ಲ ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳ್ರಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು ನೋ ಪ್ರಾಬ್ಲಮ್. ಸರ್ ಈಗ ನಾನು ಹೇಳೋದೇನು ಅಂದ್ರೆ ಸರ್, ಕಂಟಿನ್ಯೂ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ. ಹಳೆ ಅರ್ಜಿಗಳೇ 1,000 ಪೆಂಡಿಂಗ್ ಇರ್ತಾವೆ. ನಾನು ಹೇಳೋದು ಅಟ್ಲೀಸ್ಟ್ ಅದ್ರಲ್ಲಿ 50% ಫುಲ್ಫಿಲ್ ಆಗೋ ತನಕ ಹೊಸ ಅರ್ಜಿನ ಕಾಲ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ, ನಮಗೆ ಸಿಗುತ್ತೆ ಅಂತ ಹೇಳಿ. ಈ ಲಾಸ್ಟಿಗೆ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಸರ್. ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸ ಕರಿಬೇಡಿ ಸರ್ ದಯವಿಟ್ಟು. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ. ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು, ನಮ್ ಸರ್ಕಾರದ ಅಲ್ಲ. ಅಲ್ಲ ಹಳೆ ಅರ್ಜಿಗಳೆಲ್ಲ ನಮ್ ಸರ್ಕಾರ ಇಡಬೇಕು, ಟಾರ್ಗೆಟ್ ಎಷ್ಟಿತ್ತು ಈ ಸರ್ಕಾರದಲ್ಲಿ ನಿಂತಿದ್ದಾರೆ. ಮಂತ್ರಿಗಳಲ್ಲಿ ಉತ್ತರ ಹೇಳಕ್ ನಿಂತಾರೆ. ಅಲ್ಲ ಕೇಳ್ರಿ, ಇಲ್ಲಿ ಮಂತ್ರಿಗಳು ನಿಂತಾರೆ, ಉತ್ತರ ಹೇಳ್ತಾರೆ. 2 ನಿಮಿಷ ಕುತ್ಕೊಂಡು ಸರ್ ತಾಳ್ಮೆಯಿಂದ ಕೇಳ್ರಲ್ಲ. ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ, 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ್ ಸರಿ, ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ, ಹೇಳ್ತಾರೆ. ಅಲ್ಲ ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳ್ರಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು ನೋ ಪ್ರಾಬ್ಲಮ್. ಸರ್ ಈಗ ನಾನು ಹೇಳೋದೇನು ಅಂದ್ರೆ ಸರ್, ಕಂಟಿನ್ಯೂ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ. ಹಳೆ ಅರ್ಜಿಗಳೇ 1,000 ಪೆಂಡಿಂಗ್ ಇರ್ತಾವೆ. ನಾನು ಹೇಳೋದು ಅಟ್ಲೀಸ್ಟ್ ಅದ್ರಲ್ಲಿ 50% ಫುಲ್ಫಿಲ್ ಆಗೋ ತನಕ ಹೊಸ ಅರ್ಜಿನ ಕಾಲ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ, ನಮಗೆ ಸಿಗುತ್ತೆ ಅಂತ ಹೇಳಿ. ಈ ಲಾಸ್ಟಿಗೆ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠುರ ಗಲಾಟೆ ಸರ್. ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸ ಕರಿಬೇಡಿ ಸರ್ ದಯವಿಟ್ಟು. ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಹಮತ ಇದ್ದಾರೆ ಅಂತ ಅರ್ಥ. ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ್ದೇ ಪೆಂಡಿಂಗ್ ಇರೋದು, ನಮ್ ಸರ್ಕಾರದ ಅಲ್ಲ. ಅಲ್ಲ ಹಳೆ ಅರ್ಜಿಗಳೆಲ್ಲ ನಮ್ ಸರ್ಕಾರ ಇಡಬೇಕು, ಟಾರ್ಗೆಟ್ ಎಷ್ಟಿತ್ತು ಈ ಸರ್ಕಾರದಲ್ಲಿ ನಿಂತಿದ್ದಾರೆ. ಮಂತ್ರಿಗಳಲ್ಲಿ ಉತ್ತರ ಹೇಳಕ್ ನಿಂತಾರೆ. ಅಲ್ಲ ಮಂತ್ರಿಗಳೆಲ್ಲ ಕೇಳ್ರಿ, ಇಲ್ಲಿ ಮಂತ್ರಿಗಳು ನಿಂತಾರೆ, ಉತ್ತರ ಹೇಳ್ತಾರೆ. 2 ನಿಮಿಷ ಕುತ್ಕೊಂಡು ಸರ್ ತಾಳ್ಮೆಯಿಂದ ಕೇಳ್ರಲ್ಲ.